ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಟಿವಿ7 ನ್ಯೂಸ್ ಕರ್ನಾಟಕ. ನಾನು ಭೀಮಾಶಂಕರ್ ಜಳಕಿ. ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘ ನಿಯಮಿತ ಮತ್ತು ಕನ್ನಡ ಸಾಹಿತ್ಯ ಸಂಘ ಹಾಗೂ ಶ್ರೀಮತಿ ವಿಜಿ ಮಹಿಳಾ ಕಾಲೇಜು ಸಹಯೋಗದಲ್ಲಿ ಇದೇ ದಿನಾಂಕ 9ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಶ್ರೀಮತಿ ವೀರಮ್ಮ ಗಂಗಶ್ರೀ ಮಹಿಳಾ ಕಾಲೇಜು ಸಭಾಂಗಣದಲ್ಲಿ ಕನ್ನಡ ನಾಡು ಪ್ರಕಾಶನ 2024ರ 10 ಕೃತಿಗಳ ಲೋಕಾರ್ಪಣೆ ಮತ್ತು 2023ರ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಸಂಘದ ಅಧ್ಯಕ್ಷ ಅಪ್ಪಾರಾವ್ ಅಕ್ಕೋಣಿ ತಿಳಿಸಿದರು. ಲೇಖಕರ ಮತ್ತು ಓದುಗರ ಸಹಕಾರ ಸಂಘದಿಂದ ಈ ವರ್ಷ 2024ರಲ್ಲಿ ಪ್ರಕಟ ಮಾಡಿದಂಥ 10 ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ಮತ್ತು 2023ನೇ ಸಾಲಿನಲ್ಲಿ ಜೀವಮಾನ ಸಾಧನೆಗಾಗಿ ಕೊಡ್ತಕ್ಕಂಥ ಪ್ರಶಸ್ತಿ ಹಾಗೂ ಗ್ರಂಥಗಳಿಗೆ ಕೊಡ್ತಕ್ಕಂಥ ಪ್ರಶಸ್ತಿ ವಿತರಣಾ ಸಮಾರಂಭ ಕೂಡ ಇದೇ ಫೆಬ್ರವರಿ 9ರಂದು ವಿ ಜಿ ವುಮೆನ್ಸ್ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದೆ. ಆ ಒಂದು ಪುಸ್ತಕ ಲೋಕಾರ್ಪಣೆ ಮಾಡಲಿಕ್ಕೆ ಪ್ರಗತಿಪರ ಚಿಂತಕರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯನವರು ಬರ್ತಾಯಿದ್ದಾರೆ. ಅದೇ ರೀತಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಶ್ರೀಮಾನ್ ಹಲ್ಸೆಯವರು ಬರ್ತಾಯಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಬಸವರಾಜ್ ದೇಶಮುಖ್ ಅವರು ಬರ್ತಾಯಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು ವಹಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮ ವಿ ಜಿ ವುಮೆನ್ಸ್ ಕಾಲೇಜಿನಲ್ಲಿ ನಡೀತದೆ. ಅಲ್ಲಿಯ ಕನ್ನಡ ಸಾಹಿತ್ಯ ಸಂಘದ ಜೊತೆ ಕೂಡ ನಾವು ಸಹಯೋಗವನ್ನು ಪಡೆದಿದ್ದೇವೆ. ಈ ಒಂದು ಪುಸ್ತಕದಲ್ಲಿ ಈ 2024ರಲ್ಲಿ ಸುಮಾರು 10 ಪುಸ್ತಕಗಳನ್ನು ನಾವು ಪ್ರಕಟ ಮಾಡಿದ್ದೇವೆ. ಸರಾಸರಿ ಪ್ರತಿ ವರ್ಷ ಈ 10 ಪುಸ್ತಕಗಳನ್ನು ಪ್ರಕಟ ಮಾಡಿದ್ದೇವೆ. ಈ ವರ್ಷ ಎಕ್ಸಲೇಟರ್ ಅಂತಕ್ಕಂಥ ಅಕ್ಬರ್ ಸಿ ಕಾದಿಮಿರ್ಚಿಯವರ ಒಂದು ಪುಸ್ತಕ, ಡಾಕ್ಟರ್ ವೀರಶೆಟ್ಟಿ ಬಿ ಗಾರಂಪಳ್ಳಿಯವರ ಘಟಕಥನ, ಡಾಕ್ಟರ್ ಕರುಣಾ ಜಂಬರ್ಖಾನಿಯವರ ಸಂಗಾತ, ವೀರ ಹನುಮಾನ್ ಅವರ ಕಾಯಕ ಶರಣರು, ಪ್ರೊಫೆಸರ್ ಎಸ್ ಟಿ ಪೋತಿಯವರ ಬೆತ್ತಲಾದ ಚಂದ್ರ, ಡಾಕ್ಟರ್ ಶಶಿಕಲಾ ಮೋಳ್ರಿಯವರ ಉತ್ತರ ಕರ್ನಾಟಕದ ಜಾನಪದ ಆಚರಣೆಗಳು ಮತ್ತು ಅಪ್ಪಾರಾವ್ ಅಕ್ಕೋಣಿಯವರ ಆತ್ಮಕಥನ ಸಂತೃಪ್ತ, ಮುರುಗಪ್ಪ ಆರ್ ಎಚ್ ಹನುಮನಹಳ್ಳಿ ಅವರು ಬರೆದಂಥ ಚೆಲುವಿನೊಳಗಿಲ್ಲದ ಚೆಲುವ ಪುಸ್ತಕ, ಪ್ರಭಾಕರ್ ಜೋಶಿಯವರು ಬರೆದಂಥ ನಾಟಕಗಳ ಪುಸ್ತಕ ಲವ್ ಕ್ಯಾಪ್ಸಲ್ ಮತ್ತು ಇತರ ನಾಟಕಗಳು, ಅದೇ ರೀತಿ ಖಾದ್ರಿ ಎಸ್ ಅಚ್ಯುತನ್ ಅವರು ಅಂಕಣ ಬರಹಗಳನ್ನು ಹದ್ದಿನ ಕಣ್ಣು ಪುಸ್ತಕದಲ್ಲಿ ನಾವು ಪ್ರಕಟವನ್ನು ಮಾಡಿದ್ದೇವೆ. ಆಮೇಲೆ ಈ ಒಂದು ಕಾರ್ಯಕ್ರಮದ ಜೊತೆಗೆ ನಾವು ಈ ಪ್ರಶಸ್ತಿಗಳನ್ನು ಕೂಡ ವಿತರಣೆ ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕದ ಪ್ರತಿಭಾವಂತರಿಗೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ಜೀವಮಾನ ಸಾಧನೆಯ ಸಾಹಿತ್ಯ ಪ್ರಶಸ್ತಿ ಕೊಪ್ಪಳದ ಹಿರಿಯರಾದಂಥ ಎಚ್ ಎಸ್ ಪಾಟೀಲ್ ಅವರು ಈ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಅವರು ಹಿರಿಯರು, ಸಂಘಟಕರು, ಶಿಕ್ಷಕರು. 24 ಪುಸ್ತಕಗಳನ್ನು ಈಗಾಗಲೇ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಂಥ ಅವರಿಗೆ ನಾವು ಈ ಗೌರವ ಸಾಧನೆಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಉಮಾದೇವಿ ಆರ್ ದಂಡೋತಿಯವರ ಪುಸ್ತಕ ತ್ರಿವೇಣಿಯವರ ಕಾದಂಬರಿಯಲ್ಲಿ ಸ್ತ್ರೀ ಪಾತ್ರಗಳೆನ್ನುವಂಥ ಪುಸ್ತಕಕ್ಕೆ ಮಹಿಳೆಯರಿಗೆ ಕೊಡತಕ್ಕಂಥ ಸಾಹಿತ್ಯ ಪ್ರಶಸ್ತಿಯನ್ನು ಅವರಿಗೆ ಪಡೆದಿದ್ದಾರೆ. ಸಿದ್ದರಾಮ್ ಹುಣಕಲ್ ಅವರ ಪುಸ್ತಕ ಶಾಯಿರಿ ಲೋಕ ಎನ್ನುವಂಥ ಪುಸ್ತಕ ಕಾವ್ಯ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ಪುಸ್ತಕ ಆಗಿದೆ. ಅಮರೇಶ್ ಯತ್ಗಲ್ ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು, ಅವರ ಪುಸ್ತಕ ಅದು ಗತಾನುಶೀಲನ ಅನ್ನುವಂಥ ಪುಸ್ತಕ ಸಂಕೀರ್ಣ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ. ಸುಭಾಷ್ ಚಂದ್ರ ಕಸೆಟ್ಟಿ ಅವರು ಹಿರಿಯ ಲೇಖಕರ ವಿಭಾಗದವರು. ಅವರ ಕಥಾ ಸಂಕಲನ ಕಥಾ ನಕ್ಷತ್ರಗಳು ಎನ್ನುವಂಥದ್ದು ಉತ್ತಮ ಕಥಾ ಸಾಹಿತ್ಯ ಎನ್ನುವಂಥ ಕ್ಷೇತ್ರದಲ್ಲಿ ಪುಸ್ತಕವನ್ನು ಬಹುಮಾನವನ್ನು ಪಡೆದಂಥದ್ದು. ಕಾದಂಬರಿಯಲ್ಲಿ ಮಸ್ಕಿಯ ಗುಂಡೂರಾವ್ ದೇಸಾಯಿ ಅವರ ಒಳ್ಳೆ ಫ್ರೆಂಡ್ ಅಂತಕ್ಕಂಥ ಪುಸ್ತಕ, ಈ 5 ಪುಸ್ತಕಗಳಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇವು 2008ರಲ್ಲಿ ಪ್ರಾರಂಭವಾದಂಥ ಸಹಕಾರಿ ತತ್ವದ ಮೇಲೆ ಪ್ರಾರಂಭವಾದಂಥ ಏಕಮಾತ್ರ ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಸಂಘಟನೆ ಈ ಕನ್ನಡ ನಾಡು ಲೇಖಕರು ಓದುಗರ ಸಹಕಾರ ಸಂಘ.
ಇಲ್ಲಿವರೆಗೆ 163 ಪುಸ್ತಕಗಳನ್ನು ಪ್ರಕಟ ಮಾಡಲಾಗಿದೆ. ಅದರಲ್ಲಿ 150 ಪುಸ್ತಕಗಳು ನಮ್ಮ ಕಲ್ಯಾಣ ಕರ್ನಾಟಕದ ಲೇಖಕರ ಪುಸ್ತಕಗಳಾಗಿವೆ. ಇಲ್ಲಿವರೆಗೆ 13 ಜನರಿಗೆ ಹಿರಿಯರಿಗೆ ನಾವು ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು, ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. 51 ಜನರಿಗೆ ಉತ್ತಮ ಲೇಖಕ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಈ ಎಲ್ಲವುಗಳನ್ನು ಈ ಭಾಗದ ಯುವಕರಲ್ಲಿ ಮತ್ತು ಮಕ್ಕಳಲ್ಲಿ ಓದುವ ಆಸಕ್ತಿಯನ್ನು ಹುಟ್ಟಿಸುವಂಥ ಪ್ರಯತ್ನವನ್ನು ಸಹಿತ ಸಂಸ್ಥೆ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ನಮಸ್ಕಾರ.